ನಮಸ್ಕಾರ ಗೈಸ್ ಎಲ್ಲರಿಗೂ ಇವತ್ತು ಹೇಳ್ತಿದ್ದೀನಿ ನಾನು ಟಾಪಿಕ್ ಏನಪ್ಪಾ ಒಂದು ಮದುವೆ ಆಗ್ಬೇಕಾದ್ರೆ ಒಂದು ಕನ್ಯಾ ನೋಡ ಹೋಗ್ಬೇಕಾದ್ರೆ ನೀವು ಹಲ್ಲದ ಬಹಳ ಇಂಪಾರ್ಟೆಂಟ್ ಮಹತ್ವವಾದ ಕೆಲಸ ಐತಿ. ಹಲ್ಲು ಯಾಕೆ ಇಂಪಾರ್ಟೆಂಟ್ ಐತಿ? ಹಲ್ಲು ಬಿದ್ರೆ ಹಲ್ಲು ಹಾಕೊಂಡ್ ಹೋಗ್ರಿ. ಆಕ್ಸಿಡೆಂಟ್ ಆಗಿ ಹಲ್ಲು ಬೀಳ್ಬೋದು, ಇಲ್ಲ ಆದ್ರೆ ಹೆಂಗ್ ಹುಡುಗರಿಗೆ ಬೀಳ್ಬೋದು, ಯಾರಿಗೆ ಹೇಳಕ್ ಬರಂಗಿಲ್ಲ. ಹಾಗಾಗಿ ಹಲ್ಲು ನೀವು ಮುರ್ಕೊಂಡ ಹುಡುಗಿ ನೋಡಕ್ ಹೋದ್ರಿ ಅಂದ್ರ ಆಗೋ ಕೆಲ್ಸನೂ ಆಗೋದಿಲ್ಲ. ಆಮೇಲೆ ಹಲ್ಲದ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಹಲ್ಲ ಕೆಲವೊಂದ್ ಮಂದಿ ಪೇಂಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ಪೇಂಟ್ ಅಂದ್ರೆ ಎಂತ ಪೇಂಟ್? ಇದೇನು ಹೊಸದ್ ಕೇಳತ್ತೀನಿ ಅಂತೀರ? ಪೇಂಟ್ ಅಂದ್ರೆ ಗುಟ್ಕಾ ತಿಂದು ಹೋಗ್ತಾರ. ನೀವು ಗುಟ್ಕಾ ತಿನ್ನೋದಿತ್ರ ಏನ ಲಾಭ ಐತಿ ಲುಕ್ಸಾನ್ ಐತಿ? ಅದ್ರದಿತ್ರ ಲುಕ್ಸಾನ್ ಐತಿ. ಯಾಕಂದ್ರ ಮುಂದಿನವ್ರಿಗೆ ಇಫೆಕ್ಟ್ ಬೀಳ್ತೈತಿ. ನಿಮ್ಮ ಹಲ್ಗಳು ನೋಡ್ ಕೂಡ್ಲೆ ಅವ್ರ ಏನಂತಾರ ಗೊತ್ತೈತೇನ? ಬ್ಯಾಡ್ ಇಂಪ್ರೆಷನ್ ಬೀಳ್ತೈತಿ. ಹಾಗಾಗಿ ಯಾವತ್ತು ನೀವು ಗುಟ್ಕಾ ತಿಂತೀರಿ ಅಂದ್ರ ಆ ಗುಟ್ಕಾ ತಿನ್ನೋದ್ ಬಿಟ್ಟು ಬಿಡ್ರಿ, ಕ್ಯಾನ್ಸಲ್ ಮಾಡ್ರಿ. ಯಾಕಂದ್ರ ನಿಮ್ಮ ಅದ್ರ ಸಂಬಂಧ ಹೆಣ್ಣು ಕೊಡೋರು ಕೊಡೋಂಗಿಲ್ಲ ನಿಮ್ಗ. ನೆನ್ಪಿಟ್ಕೋರಿ. ಅಕಸ್ಮಾತ್ ಈಗ ನೀವು ಈಗ ತಿಂದಿರಿ, ಅದಕ್ಕೆ ಏನಪ್ಪಾ ಸೊಲ್ಯೂಷನ್ ಅಂತ ನೀವು ಹುಡ್ಕಾತೀರಿ ಅಂದ್ರ ನಾ ಅದಕ್ಕೆ ಹೇಳ್ತೀನಿ ನೋಡು. ಸೊಲ್ಯೂಷನ್ ಏನಿಲ್ಲ ಅದಕ್ಕೆ. ಫಸ್ಟ್ ಒಂದೇ ಮಾತು ಏನಂದ್ರ ಗುಟ್ಕಾ ತಿನ್ನೋದು ಬಿಡ್ಬೇಕೀಗ. ಒಮ್ಮೆ ಬಿಡಾಕ್ ಬರೋಂಗಿಲ್ಲ ನಮ್ಗ. ಒಮ್ಮೆ ಬಿಡ್ಲಿಲ್ಲ ಅಂದ್ರೆ ಏನೀಗ ಹುಡ್ಸಿದ ಅವ್ವ ಅಪ್ಪನ ನೀವು ಅನಾಥಾಶ್ರಮ ಬಿಟ್ಟು ಬರ್ತಾರ ಈಗಿನ ಮಕ್ಕಳು. ಮತ್ತಿನ್ ಗುಟ್ಕಾ ದೊಡ್ಡದೈತಿ. ಹುಟ್ಟಿದ ಅವ್ವ ಅಪ್ಪನ ಬಿಟ್ಟು ಬರ್ತಾರು. ಆಮೇಲೆ ಮಾರಾಮಾರಿ ಎಲ್ಲ ಚೀಸ್ ಮಾಡ್ತೈತಿ. ಎಲ್ಲಾ ಮನುಷ್ಯ ಯಾವಾಗ ಮನಸ್ಸು ಮಾಡ್ತಾನಲ್ಲ ಅವಾಗ ಎಲ್ಲಾ ಸಾಧ್ಯ ಐತಿ. ಯಾಕೆ ಹೇಳತ್ತೀನಿ ಅಂದ್ರ, ಈಗ ನೋಡಿ ನೀವು ಅಕಸ್ಮಾತ್ ನೀವು ಗುಟ್ಕಾ ತಿನ್ನತ್ತೀರಿ, ಈಗ ತಿಂದು ಆಗೈತಿ ಅಂದ್ರ ನೀವು ಫಸ್ಟ್ ಡೆಂಟಲ್ ಹಾಸ್ಪಿಟಲ್ ಹೋಗೋದು ಗೌರ್ಮೆಂಟ್ ದ. ಅಲ್ಲಿ ₹100 ₹120 ಹಲ್ಲ ಸ್ವಚ್ಛ ಮಾಡಕ್ ತಗೋತಾರ. ₹100 ಕೊಡೋದು, ಹಲ್ಲ ಸ್ವಚ್ಛ ಮಾಡ್ಕೋದು, ಕ್ಲೀನ್ ಮಾಡ್ಕೊಂಡ ಏನ್ ಮಾಡೋದು, ಸ್ವಚ್ಛ ಆಗ್ತಾವ. ಆಮೇಲೆ ನೀವು ಮುಂದಿನ ಪ್ರೊಸೀಜರ್ ಮಾಡ್ಕೋರಿ. ಆಮೇಲೆ ಈಗ ಮುಂಚಿತವಾಗಿನ ನೀವು ಈಗ ನಿಮ್ ಕಡೆ ಎಲ್ಲಾ ಐತಿ, ಹಲ್ಲ ಅಟ್ಟ ಬರೋಬರಿ ಇಲ್ಲ ಅಂತ ಹಲ್ ಸಂಬಂಧ ಕೊಡ್ಲಿಲ್ಲ ಅಂತ ಕನ್ಫ್ಯೂಸ್ ಆಗ್ಬಾರ್ದು ನಿಮ್ಗೆ. ಹಲ್ ಸಂಬಂಧ ನೀವು ಟೆನ್ಷನ್ ತಗೋಬಾರ್ದು. ಹಲ್ ಸಂಬಂಧ ನಿಮ್ಗೆ ಆಗೋ ಕೆಲಸ ಆಗ್ಬಾರ್ದಂತ ನಾ ಈ ವಿಡಿಯೋ ಮಾಡತ್ತೀನಿ. ಯಾಕಂದ್ರೆ ಕೆಲವೊಂದ್ ಮಂದಿ ಬರ್ತಾರ, ತಗೊಂಡ್ ಬರ್ತಾರ, ತಿನ್ಕೋದ್ ಬರ್ತಾರ. ಬಸ್ ಒಳಗ್ ಬಂದ್ರೆ ಸ್ವಲ್ಪ ಸರಿ ಕಿಟಕಿ ತೆಗಿ ಉಳ್ಬೇಕು ಅಂತಾರ. ಮತ್ತೊಬ್ಬರು ಸ್ಟೈಲ್ ಒಳಗ್ ಹೋಗ್ತಾರ, ಹಿಂಗ್ ಸ್ಟೈಲ್ ಒಳಗ್. ಒಬ್ಬೊಬ್ರದ ಅಂತೂ ಏನ್ ಅಲ್ಲಲ್ಲ, ಬ್ಯಾಗ್ ಇಟ್ಕೊಂಡಿರ್ತಾನ, ಹಾಕೊಂಡಿರ್ತಾನ ಗುಟ್ಕಾ, ಅನ್ಕೋತಾನ, ಇಶಾರ ಮಾಡ್ತಾನ, ಅನ್ಕೋತಾನ, ಆನ್ಸರ್ ಹೇಳ್ತಾನ. ಕರೆ ನೀವು ಹುಡುಗಿ ನೋಡಕ್ ಹೋದಾಗ ಅದ ನಿಮ್ಗ ಸರಿ ಅನ್ಸ್ತೈತಿ? ಸರಿ ಅನ್ಸಂಗಿಲ್ಲ. ಯಾಕಂದ್ರೆ ಸ್ವಂತ ನಿಮ್ಮ ಅಕ್ಕ ತಂಗಿ ಆಗ್ಲಿ, ನಿಮ್ಮ ಮಕ್ಕಳಾಗ್ಲಿ, ಯಾರಿಗಾದ್ರೂ ನೀವು ಒಬ್ಬರ ಕನ್ಯಾ ಕೊಡ್ತೀರಂದ್ರೆ, ನೀವು ಮನಿ ಮಗಳು ಕೊಡ್ತೀರಂದ್ರೆ ಸ್ಟಾರ್ ತಿನ್ನೋಂಗ, ಡ್ರಿಂಕ್ ಮಾಡೋಂಗ ಕೊಡ್ತೀರಿ? ಇಲ್ಲ. ಹಾಗಾಗಿ ನೀವು ಯಾವತ್ತು ನೆನ್ಪಿಟ್ಕೋರಿ, ನಿಮ್ಮ ಹಲ್ಲುಗಳ ಭಾಳ ಇಂಪಾರ್ಟೆಂಟ್ ಚೀಸ್ ಐತಿ. ಯಾಕಂದ್ರೆ ಊಟ ಮಾಡಕ್ ಹಲ್ಲು ಬೇಕು, ಮಾತಾಡಕ್ ಹಲ್ಲು ಬೇಕು, ಏನ್ರ ತಿನ್ಬೇಕಾದ್ರೂ ಹಲ್ಲು ಬೇಕು. ಹಲ್ಲಂದ ಭಾಳ ಕಿರ್ದಾರ ಐತಿ. ನೀವು ಸ್ಪಷ್ಟವಾಗಿ ಇವತ್ತ ದೃಢೀಕರಣ ಮಾಡ್ರಿ. ಯಾಕಂದ್ರೆ ನೋಡಪ್ಪ, ನಿಮ್ಮೂ ರೊಕ್ಕ ನನ್ನೂ ರೊಕ್ಕ, ನಾ ತಿನ್ನತೀನಿ, ನಿಮ್ಗೇನ್ ಸಂಬಂಧ ಐತಿ ಅಂತ ನೀವು ತಿಳ್ಕೊಬಹುದು. ಆದ್ರ ಇದ್ರೊಳಗ ನನ್ನೂ ರೊಕ್ಕ ನಿನ್ನೂ ರೊಕ್ಕ ಇಲ್ಲ. ನಾ ಈ ವಿಡಿಯೋ ಮಾಡತ್ತೀನಿ ಯಾರಿಗೆ ಯೂಸ್ಫುಲಿ ಐತಿ ಮತ್ತೆ ಯಾರಿಗೆ ಇಫೆಕ್ಟ್ ಆಗತೈತಿ ಅವ್ರಿಗೋಸ್ಕರ ವಿಡಿಯೋ ಐತಿ. ಎಲ್ಲಾರಿಗೂ ಮಾಡತ್ತಿಲ್ಲ. ನೀವು ತಿನ್ನಾರ. ಈಗ ನಾವು ಏನ್ ಹೇಳಕ್ ಬರ್ತೈತಿ? ಬೀಡ್ ಅಂತೂ ಹೇಳ್ತೀವಿ, ನೀವು ಕೇಳಿದ್ರ ನಿಮಗ್ ಲಾಭ, ಕೇಳಿಲ್ಲ ಅಂದ್ರು ನಿಮಗ್ ನುಕ್ಸಾನ. ನಮ್ಗೇನ ಹೇಳ್ತೀವಿ ಅಷ್ಟ. ಆದ್ರೆ ಇದ್ರದಿತ್ರ ಯಂಗ್ ಹುಡುಗರು ಏನ್ ಮಾಡಿದಾರ ಅಂದ್ರೆ, ಯಂಗ್ ಹುಡುಗರಿಗೆ ಈಗ ಸ್ಟೈಲ್ ಆಗೈತಿ. ಏನ್ ಮಾಡ್ತಾರ, ಹಿಂಗ್ ಹಾಕ್ತಾರ. ಒಬ್ಬೊಬ್ರು ಮಂದಿ ಹಿಂಗ್ ಅಳಗಾಡ್ಸ್ತಾರ, ಅರ್ಧ ತಾಸ್ ಗಂಟ್ಲೆ ಅಳಗಾಡ್ಸ್ಕೊಂಡ್ ಹಾಕ್ತಾರ. ಒಬ್ಬೊಬ್ರು ಗಂಟ್ಲೆ ಹಿಂಗ್ ಹೊಡೆದಾಕ್ತಾರ. ಅಂತದೆಲ್ಲ ಮಾಡೋದಿತ್ರ ಹಲ್ಲದ ಮೇಲೆ ಇಫೆಕ್ಟ್ ಆಗ್ತೈತಿ. ಆ ಇಫೆಕ್ಟ್ ಇರ್ತಿದ್ರ ನಿಮ್ಗೇನ ಹುಡುಗಿ ಕೊಡೋಂಗಿಲ್ಲ, ಮನಿ ಕೆಲಸ ಆಗೋದಿಲ್ಲ. ಆಮೇಲೆ ಅದ್ರದಿತ್ರ ಏನಾಗ್ತೈತಿ ಅಂದ್ರೆ, ಸಣ್ಣ ಮಕ್ಕಳಾಗ್ಲಿ, ಬಾಜು ಇದ್ದಾರ್ಗಾಗ್ಲಿ, ಅವ್ರಿಗೂ ಸ್ಮೆಲ್ ಆಗ್ಲಿ, ಅದ ಪೊಲ್ಯೂಷನ್ ಹರಡ್ತೈತಿ. ಹಾಗಾಗಿ ಇಲ್ಲಿ ನೋಡಿ, ಮೂಗನ್ ರದ್ರ ಇರ್ತೈತಿಲ್ಲ ಇಲ್ಲಿ, ಅದು ಹಳು ಎಲ್ಲರಿಗೂ ಇರ್ತೈತಿ. ಯಾರಿಗಾದ್ರೂ ಇಫೆಕ್ಟ್ ಆಗ್ತೈತಿ ಅಂದ್ರೆ ಗಮ್ ಅಂತ ವಾಸ್ ಬರ್ತೈತಿ. ಹಿಂಗಾಗಿ ಯಾವತ್ತು ನೀವು ಗುಟ್ಕಾ ತಿಂದಾಗ್ಲಿ ಅದು ಪ್ರೊಸೀಜರ್ ಮಾಡಕ್ ಹೋಗ್ಬೇಡಿ. ಗುಟ್ಕಾ ತಿನ್ನಲ್ದ ಹೋಗ್ರಿ. ಆಮೇಲೆ ನಿಮ್ ಕೆಲಸ, ಮುಂದಿನ ಕೆಲಸ ನೀವು ಮಾಡಿಸ್ಕೋರಿ. ಗುಟ್ಕಾ ತಿಂದ ನೀವು ಎಲ್ಲಾ ಮಾಡ್ತೀರಿ ಅಂದ್ರ ಅಂತಕೋ ನೀವು ಭಾಳ ತಪ್ಪ ಒಳಗ್ ಬೀಳ್ತೀರಿ. ಗುಟ್ಕಾ ತಿನ್ನೋದಿತ್ರ ಭಾಳ ಲಾಸ್ ಏನೈತಿ ಗೊತ್ತೈತಿ ನಿನ್ಗ? ಫಸ್ಟ್ ಲಾಸ್ ಐತೆ ಅಂದ್ರೆ ನಿಮ್ಗೆ ಕನ್ಯಾ ಕೊಡೋಂಗಿಲ್ಲ. ನೀವು ಬರ್ದಿಟ್ಕೊಂಡ್ಬಿಡ್ರಿ ನೆನಪಿನ್ಯಾಗ. ನೋಡಪ್ಪ, ನಾ ವಿಡಿಯೋ ಹೇಳಿದೀನಿ, ಇನ್ನ ನಿಮ್ ಮೇಲೆ ಬಿಟ್ಟಿದ, ತಿನ್ನೋರೋ ಬಿಡೋರೋ ನಿಮ್ ಮೇಲೆ ಬಿಟ್ಟಿದ. ಆದ್ರೆ ಹೇಳೋ ಕೆಲಸ ನಮ್ದೈತಿ, ಹೇಳಿದೀವಿ. ಮತ್ತೆ ವಿಡಿಯೋ ಲೈಕ್ ಬಂತಂದ್ರೆ ಲೈಕ್ ಮಾಡು, ಮತ್ತೆ ಶೇರ್ ಮಾಡು, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ತಂದು ತರ್ತೀನಿ ಡೆಫಿನೆಟ್ಲಿ. ಒಂದು ಕನ್ಯಾಗೆ ಏನ್ ಮಾಡ್ಬೇಕು, ಏನಿಲ್ಲ, ಮತ್ತೆ ಕನ್ಯಾ ನೀವು ನೋಡಕ್ ಹೋಗ್ಬೇಕಾದ್ರೆ ಇವೆಲ್ಲ ನಿಮ್ ಕಡೆ ಒಂದೊಂದು ಸಣ್ಣ ಕೆಲಸ ಇರ್ತಾವ. ಸಣ್ಣ ಕೆಲಸದಿತ್ರನ್ನ ಮದ್ವೆ ಆಗೋದು ಮುರಿತೈತಿ. ಸಣ್ಣ ಕೆಲಸ ಮಾಡೋದಿತ್ರೂ ಮದ್ವೆ ಆಗ್ತೈತಿ. ಹಿಂಗಾಗಿ ನೀವು ಇಂಪ್ರೂವ್ ಮಾಡ್ರಿ. ಇಂಪ್ರೂವ್ ಮಾಡಿ ನೀವು ಕ್ಲಿಕ್ ಆಗ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.